ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೆ ಸ್ವಾಗತ. ಹಾಸನದಲ್ಲಿ ಲೋಕಸಭೆ ಟಿಕೆಟ್ ಫೈಟ್ ಮೈತ್ರಿ ಅಭ್ಯರ್ಥಿಯಾಗಿ ಪ್ರಜ್ವಲ್ ರೇವಣ್ಣ ಸ್ಪರ್ಧೆ ಫಿಕ್ಸ್ ಆಗಿರೋ ಹಿನ್ನೆಲೆಯಲ್ಲಿ ಬಿಜೆಪಿ ನಾಯಕ ಪ್ರೀತಂ ಗೌಡ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಪ್ರಜ್ವಲ್ ರೇವಣ್ಣಗೆ ಟಿಕೆಟ್ ಕೊಡಬೇಡಿ ಅಂತ ಪ್ರೀತಂ ಗೌಡ ಹೇಳಿದ್ರು. ಹಾಸನದಲ್ಲಿ ಪ್ರೀತಂ ಗೌಡಗೆ ಟಾಂಗ್ ಕೊಟ್ಟಿದ್ದಾರೆ ಸಂಸದ ಪ್ರಜ್ವಲ್ ರೇವಣ್ಣ. ಪ್ರೀತಂ ಗೌಡ ಜೊತೆ ಯಾರ್ಯಾರ ಅಂತರ ಕಾಯ್ದುಕೊಂಡಿದ್ದಾರಲ್ಲ ಆ ನಾಯಕರ ಮೊರೆ ಹೋಗಿದ್ದಾರೆ ಪ್ರಜ್ವಲ್. ಐನೆಟ್ ವಿಜಯ್ ಸೇರಿ ಹಲವರ ಮನೆಗೆ ಹೋಗಿ ಸ್ನೇಹದ ಹಸ್ತ ಚಾಚಿದ್ದಾರೆ. ಆರ್ಎಸ್ಎಸ್ ಮುಖಂಡರ ಮನೆಗೆ ಹೋಗಿ ಸಹಕಾರ ಕೋರಿದ್ದಾರೆ. ರೇವಣ್ಣ ಪುತ್ರ ಪ್ರೀತಂ ಗೌಡ ಜೊತೆ ಅಂತರ ಕಾಯ್ದುಕೊಂಡಿರೋ ಬಿಜೆಪಿ ನಾಯಕರಿಗೆ ಗಾಳ ಹಾಕಿದ್ದಾರೆ. ಪ್ರಶಾಂತ್, ಈ ಬಾರಿ ಇಂಟ್ರೆಸ್ಟಿಂಗ್ ಕ್ಷೇತ್ರ ಅಂತ ಅನ್ನಿಸ್ಕೊಳ್ಳುತ್ತೆ ಹಾಸನ. ಇದರ ಜೊತೆಗೆ ಪ್ರೀತಂ ಗೌಡ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾರ್ಯಾರು ಪ್ರೀತಂ ಗೌಡ ಜೊತೆ ಅಂತರ ಕಾಯ್ದುಕೊಂಡಿದ್ದಾರೆ ಅವರೆಲ್ಲರನ್ನೂ ಒಟ್ಟಿಗೆ ಕರೆಸ್ಕೊಳ್ಳೋ ಪ್ರಯತ್ನ ರೇವಣ್ಣ ಮಾಡ್ತಿದ್ದಾರೆ, ಪ್ರಜ್ವಲ್ ರೇವಣ್ಣ. ನೋಡಿ, ಬಿ ಜೆ ಪಿ ನಾಯಕರು ಬಹಿರಂಗವಾಗಿ ಏನು ಹೇಳ್ತಿದ್ದಾರೆ ಅಂತಂದರೆ, ಬಹಿರಂಗವಾಗಿ ಅಂದರೆ ಕ್ಯಾಮ್ರಾ ಎದುರುಗಡೆ ಅಲ್ಲ, ಯಾರೋ ಸಿಕ್ಕಾಗ ಅವ್ರು ಹೇಳ್ತಾ ಇರ್ತಕ್ಕಂಥ ಅಂಶ ಏನು ಅಂದರೆ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಈ ಸಲ ಕಷ್ಟ ಇದೆ ಅಂತ. ಈಗ ಅದು ಬಿ ಜೆ ಪಿ ನಾಯಕರ ಮಾತುಗಳಿಂದ ರಿವರ್ಬ್ರೇಟ್ ಆಗಿ ಇಷ್ಟೊಂದು ಚರ್ಚೆ ಆಗ್ತಾ ಇದೆಯೋ ಅಥವಾ ನಿಜಕ್ಕೂ ಪರಿಸ್ಥಿತಿ ಇದೆಯೋ ಅಂತಕ್ಕಂಥದ್ದು ಇದೊಂದು ಸ್ವಲ್ಪ ದಿನಗಳ ನಂತರ ಸ್ಪಷ್ಟವಾಗ್ತಾ ಹೋಗುತ್ತೆ. ಅಮಿತ್ ಶಾ ಕುಮಾರಸ್ವಾಮಿ ಅವ್ರನ್ನ ದಿಲ್ಲಿಗೆ ಕರೆಸ್ಕೊಂಡಾಗ ಎರಡು ವಿಷಯಗಳನ್ನ ಹೇಳಿದ್ರು. ಒಂದು, ನಿಖಿಲ್ಗೂ ಕೊಡಬೇಡಿ, ಪ್ರಜ್ವಲ್ಗೂ ಕೊಡಬೇಡಿ, ನೀವು ನಿಲ್ಲಿ, ಇನ್ನೊಬ್ರಿಗೆ ಯಾರನ್ನಾದರೂ ನಿಲ್ಲಿಸಿ ಅಂತಕ್ಕಂಥದ್ದು. ಈಗ ಕುಮಾರಸ್ವಾಮಿ ವ್ಯಗ್ರರಾದರು. ಟಿಕೆಟ್ ನೀವು ಕೊಟ್ಟಾದ್ಮೇಲೆ ಯಾರಿಗೆ ಕೊಡಬೇಕು ಅನ್ನೋದನ್ನು ರಾಷ್ಟ್ರೀಯ ಪಕ್ಷ ಯಾಕೆ ಡಿಸೈಡ್ ಮಾಡಬೇಕು, ನಾವು ಡಿಸೈಡ್ ಮಾಡ್ತೀವಿ ಯಾರಿಗೆ ಅಂತ. ಆದರೆ ಅವರು ನಿಖಿಲ್ ಕೊಡಬೇಡಿ ಅನ್ನೋದನ್ನು, ಅಂದರೆ ನನಗನ್ಸುತ್ತೆ ಅಲ್ಲಿ ಸುಮಲತಾ ಇರೋದರಿಂದ ನಿಖಿಲ್ ಕೊಟ್ಟು ಮತ್ತು ಸುಮಲತಾ ನಿಂತರೆ ಕಾಂಗ್ರೆಸ್ಸಿಗೆ ಅನುಕೂಲ ಆಗುತ್ತೆ ಅನ್ನುವ ಕಾರಣಕ್ಕೋಸ್ಕರ ಕುಮಾರಸ್ವಾಮಿ ಮಂಡ್ಯಕ್ಕೆ ನಿಲ್ಲಲಿಕ್ಕೆ ಒಂದು ಬಹುತೇಕ ಫೈನಲ್ ಅಂತ ಹೇಳ್ತಿದ್ದಾರೆ. ಆದರೆ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಟಿಕೆಟ್ ಚೇಂಜ್ ಮಾಡತಕ್ಕಂಥ ಪ್ರಯತ್ನವನ್ನು ಜೆ ಡಿ ಎಸ್ ಮಾಡಲ್ಲ, ದೇವೇಗೌಡರು ಅದಕ್ಕೊಪ್ಪಲ್ಲ, ಮತ್ತು ಕುಟುಂಬದಲ್ಲಿ ಅನಗತ್ಯವಾಗಿರ್ತಕ್ಕಂಥ ವಿವಾದಗಳು ಹುಟ್ಕೊಳ್ತವೆ. ಹೀಗಿರುವ ಸಂದರ್ಭದಲ್ಲಿ ಈಗ ಪ್ರಜ್ವಲ್ ರೇವಣ್ಣ ಎದುರುಗಡೆ ಇರತಕ್ಕಂಥ ಚಾಲೆಂಜ್ ಏನು? ಬಿ ಜೆ ಪಿಯ ಸ್ಥಳೀಯ ನಾಯಕರ ಅಸಹಕಾರದ ಹೊರತಾಗಿಯೂ ಕೂಡ ಚುನಾವಣೆಯನ್ನು ಗೆಲ್ಲಬೇಕು. ನೋಡಿ, ಇಟ್ ಈಸ್ ಹೈಲಿ ಇಂಪಾಸಿಬಲ್ ಪ್ರಜ್ವಲ್ ಮತ್ತು ಪ್ರೀತಂ ಕೈ ಹಿಡಿದು ಹೋಗಿ ಟಿಕೆಟ್ ವೋಟ್ ಕೇಳ್ತಕ್ಕಂಥದ್ದು. ಯಾಕಂದರೆ ಪ್ರೀತಂ ಗೌಡ ಸ್ವತಃ ಚುನಾವಣೆಯನ್ನು ರೇವಣ್ಣನವರ ಕುಟುಂಬದ ಕಾರಣದಿಂದ ಸೋತರು. ಈಗ ಅದು ಮತ್ತೆ ಪ್ರಜ್ವಲ್ಗೆ ಸಪೋರ್ಟ್ ಮಾಡ್ತಾರೆ ಅಂತ ಅನ್ನಿಸ್ತಾ ಇಲ್ಲ. ಆದರೆ ಪ್ರಜ್ವಲ್ ರವರ ಬೆಂಬಲದಿಂದಲೇ ಪ್ರೀತಂ ಗೌಡ ಬೆಂಬಲದಿಂದಲೇ ಪ್ರಜ್ವಲ್ ಗೆಲ್ತಾರೆ ಅಂತಕ್ಕಂಥದ್ದಿಲ್ಲ. ಆದರೆ ಬಿ ಜೆ ಪಿಯ ವೋಟ್ಗಳೇನಿವೆ, ಈಗ ನೋಡಿ, ಬೇಲೂರು ಸಕಲೇಶ್ಪುರ ಬಿ ಜೆ ಪಿ ಗೆದ್ದಿದೆ. ಬಿ ಜೆ ಪಿಯ ವೋಟ್ಗಳು ಪ್ರಜ್ವಲ್ಗೆ ಶಿಫ್ಟ್ ಆಗದೆ ಹೋದರೆ ಕಷ್ಟ ಆಗುತ್ತೆ. ಯಾಕಂದರೆ ಎದುರುಗಡೆ ಕಾಂಗ್ರೆಸ್ನ ಟಫ್ ಕ್ಯಾಂಡಿಡೇಟ್ ಇದ್ದಾರೆ. ಶ್ರೇಯಸ್ ಪಟೇಲ್ ಪುಟ್ಟಸ್ವಾಮಿ ಗೌಡರ ಮೊಮ್ಮಗ. ಡೆಫಿನೆಟ್ಲಿ ದಿಸ್ ವಿಲ್ ಬಿ ಎ ವೆರಿ ಟಫ್ ಕಾಂಟೆಸ್ಟ್ ಫಾರ್ ಜೆ ಡಿ ಎಸ್ ಇನ್ ಹಾಸನ. ಯಾಕಂದರೆ ಶ್ರೇಯಸ್ ಪಟೇಲ್ರಿಗೆ ಒಂದು ಅನುಕಂಪ ಕೂಡ ಇದೆ. ಮೊನ್ನೆ ಹೊಳೆ ನರಸೀಪುರದಲ್ಲಿ ಅವರು ಭಾಳ ಟಫ್ ಫೈಟನ್ನು ಕಡಿಮೆ ಮಾರ್ಜಿನಲ್ಲಿ ಸೋತರು. 2000 ಚಿಲ್ಲರೆ ಮತಗಳ ಅಂತರದಿಂದ ರೇವಣ್ಣ ವಿರುದ್ಧ ಸೋತರು. ಈಗ ಒಂದು ಟಫ್ ಫೈಟ್ ಆಗ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಸ್ಪಷ್ಟವಾಗಿ ಕಾಣ್ತಾ ಇವೆ. ಜೆ ಡಿ ಎಸ್ ಮತ್ತು ದೇವೇಗೌಡರ ಕುಟುಂಬಕ್ಕೆ ಇದೊಂದು ಅಗ್ನಿ ಪರೀಕ್ಷೆಯ ಚುನಾವಣೆ ಹಾಸನದಲ್ಲಿ. ಕಳೆದ ಬಾರಿ ಅದು ಕುಮಾರಸ್ವಾಮಿ ಅವ್ರಿಗೆ ಮಾತ್ರ ಮಂಡ್ಯದಲ್ಲಿ ಒಂದು ಅಗ್ನಿ ಪರೀಕ್ಷೆ ಇತ್ತು. ಈ ಬಾರಿ ದೇವೇಗೌಡರ ಕುಟುಂಬ, ಯಾಕಂದರೆ ದೇವೇಗೌಡರು ವ್ಯತಿರಿಕ್ತ ಪರಿಸ್ಥಿತಿಗಳಲ್ಲೂ ಕೂಡ ಹಾಸನದ ಭದ್ರಕೋಟೆಯನ್ನು ಏಕಾಂಗಿಯಾಗಿ ಹೋರಾಟ ಮಾಡಿ ಉಳಿಸ್ಕೊಂಡಿದೆ. ಅನೇಕ ಬಾರಿ ಕಾಂಗ್ರೆಸ್ ಸರ್ಕಾರಗಳು ಬಂದಿವೆ. ಎಸ್ ಎಂ ಕೃಷ್ಣ ಸರ್ಕಾರ ಬಂತು, ಸಿದ್ದರಾಮಯ್ಯ ಸರ್ಕಾರ ಬಂತು, ಡಿ ಕೆ ಶಿವಕುಮಾರ್ ಬಂದರು. ಆದರೆ ದೇವೇಗೌಡರು ಆ ಕ್ಷೇತ್ರವನ್ನು ಉಳಿಸ್ಕೊಂಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಅದನ್ನು ಉಳಿಸ್ಕೊಳ್ಳುವಲ್ಲಿ ಯಶಸ್ವಿಯಾಗ್ತಾರ ಅಂತಕ್ಕಂಥದ್ದು ಕೂಡ ಜೆ ಡಿ ಎಸ್ನ ಮುಂದಿನ ಭವಿಷ್ಯವನ್ನು ಕೂಡ ನಿರ್ಧಾರ ಮಾಡುತ್ತೆ. ಯಾಕಂದರೆ ಪ್ರಜ್ವಲ್ ಮತ್ತು ನಿಖಿಲ್ ಮೇಲೆ ಜೆ ಡಿ ಎಸ್ನ ಮುಂದಿನ ಭವಿಷ್ಯ ನಿಂತಿದೆ. ಎಸ್, ಈಗ ಒಂದು ಚಿಕ್ಕ ಬ್ರೇಕ್ ತಗೊಂಡ ವೀಕ್ಷಕರೇ. ಬ್ರೇಕ್ನ ನಂತರ 5, 8, 9ನೇ ತರಗತಿ ಪರೀಕ್ಷೆಗಳ ಅತಂತ್ರ ಸ್ಥಿತಿಯಲ್ಲಿವೆ. ಬೋರ್ಡ್ ಬೇಕು ಬೇಡ ಅನ್ನೋದರ ನಡುವೆ ಮಕ್ಕಳು ಹೆಣಗಾಡ್ತಾ ಇದ್ದಾರೆ, ಮಕ್ಕಳು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಒಂದು ಚಿಕ್ಕ ಬ್ರೇಕ್ನ ನಂತರ ಆ ಸ್ಟೋರಿ ನೋಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.